ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಕೂಸು ಹುಟ್ಟುವ ಮೊದಲೇ ಕುಲಾವಿ ಹೊಲಿಸಿದ್ರು ಅನ್ನೋ ಥರ. ಅದೇ ರೀತಿ ಈಗ ಈ BJP JDSನ ಮೈತ್ರಿಯಲ್ಲಿ ಆಗ್ತಾ ಇದೆಯಾ ಅನ್ನುವಂಥ ವಾತಾವರಣ. ಯಾಕಂದರೆ ಇವರಿಬ್ಬರ ಮೈತ್ರಿ ಇನ್ನೂ ಗಟ್ಟಿಗೊಂಡಿಲ್ಲ. ಮೈತ್ರಿಯ ಬಗ್ಗೆ ಸಂಪೂರ್ಣವಾದಂತಹ ರೀತಿ ನೀತಿಗಳು ಹೊರಬಿದ್ದಿಲ್ಲ. ಅಂಥ ಸಂದರ್ಭದಲ್ಲೇ ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲೇ ಅವರಿಬ್ಬರ ಮಧ್ಯದಲ್ಲಿ ಅಧಿಕಾರಕ್ಕೆ, ಮುಖ್ಯಮಂತ್ರಿ ಹುದ್ದೆಗಾಗಿ ನಾನೇ ಮುಖ್ಯಮಂತ್ರಿ, ನಮ್ಮವರೇ ಮುಖ್ಯಮಂತ್ರಿ ಅನ್ನೋ ಚರ್ಚೆಗಳು ಈ ಮತ್ತೇನಂದರೆ ಗೊಂದಲ. ಈಗ ಸಿದ್ದರಾಮಯ್ಯ, DK ಶಿವಕುಮಾರ್ ಮುಖ್ಯಮಂತ್ರಿ ಗೊಂದಲ. ಅದೇ ರೀತಿ ನಾಳೆ BJPಗೆ ಓಟ್ ಕೊಟ್ಟರು ಈ ಗೊಂದಲಗಳೇ ಆಗುತ್ತೇನಪ್ಪ ಅನ್ನೋ ಥರ ಜನರು ತೀರ್ಮಾನ, ಅಂದರೆ ಜನರು ಯೋಚನೆ ಮಾಡೋ ಥರ ಆಗ್ತಾ ಇದೆ. ಈ ಎಲ್ಲ ಡೀಟೇಲ್ಸನ್ನು ನಾನು ಬಿಗ್ ಸ್ಟೋರಿಯಲ್ಲಿ ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಳ. ಎಸ್ ವೀಕ್ಷಕರೇ, ಈ 2028ರ ಚುನಾವಣೆಗೆ ಹೆಚ್ಚು ಕಮ್ಮಿ 2.5 ವರ್ಷಗಳ ಅವಧಿ ಇನ್ನೂ ಬಾಕಿ ಇದೆ. ಈಗ 2024ರ ಪಾರ್ಲಿಮೆಂಟ್ ಚುನಾವಣೆಗೆ ದೋಸ್ತಿಗಳಾಗಿದ್ದಂತಹ JDS ಮತ್ತು BJP ದೋಸ್ತಿಯಲ್ಲಿ ಏನೋ ಸಾಧನೆ ಮಾಡಿದರು. JDS 2 ಸ್ಥಾನ ಗೆದ್ದರೂ ಕೂಡ ಬೆಂಗಳೂರು ರೂರಲ್ನಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಳ್ಳುವಲ್ಲಿ ಯಶಸ್ವಿ ಆಯಿತು BJPಯ ಚಿಹ್ನೆಯಿಂದ. ಅದಕ್ಕಿಂತ ಹೆಚ್ಚಾಗಿ JDS ಸಾಧನೆ ಮಾಡಿದ್ದೇನಪ್ಪ ಅಂದರೆ ಬೆಂಗಳೂರು ರೂರಲ್ನಲ್ಲಿ DK ಶಿವಕುಮಾರ್ ಅವ್ರನ್ನ ಸೋಲಿಸಿದ್ದು, ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಅಧಿಕಾರವನ್ನು ತಪ್ಪಿಸಿದ್ದು, ಹಾಗೆಯೇ ತುಮಕೂರು, ಚಿತ್ರದುರ್ಗ, ಕೋಲಾರ ಭಾಗಗಳಲ್ಲಿ BJP ಗೆಲುವಿಗೆ ಕಾರಣವಾಗಿತ್ತು. ಇದು JDSನ ಸಾಧನೆ ಆಯಿತು. ಕಾಂಗ್ರೆಸ್ಗೆ ಈ ಮೈತ್ರಿಯಿಂದ, BJP JDS ಮೈತ್ರಿಯಿಂದ ಸ್ವಲ್ಪ ಹಿನ್ನಡೆಯಾಗಿದ್ದಂತೂ ನಿಜ. ಇದೇ ರೀತಿ ಮೈತ್ರಿ ಮುಂದುವರೆದರೆ ಕಾಂಗ್ರೆಸ್ಗೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಗುತ್ತೆ ಅನ್ನೋದು ಕೂಡ ನಿಜ. ಆದರೆ BJP ಮತ್ತು JDS ನಾಯಕರು ಇಲ್ಲಿ ಒಗ್ಗಟ್ಟನ್ನು ಪ್ರದರ್ಶನವನ್ನು ಮಾಡ್ತಾ ಇಲ್ಲ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತಾ ಇಲ್ಲ. ಒಬ್ಬರು ಅಂದರೆ ಎತ್ತು ಏರಿಗೆ ಹೇಳಿದ್ರೆ ಎಮ್ಮೆ ನೀರಿಗೆ ಅನ್ನೋ ಥರ ಒಬ್ಬೊಬ್ಬರದು ಒಂದೊಂದು ದಿಕ್ಕು. ಹೀಗಾಗಿ ಅಂದರೆ ಅಜೆಂಡಾ ಒಂದೇ ಇಬ್ಬರಿಗೂ ಕೂಡ. ದೇವೇಗೌಡರಿಗೂ ಅಜೆಂಡಾ ಏನಂದರೆ ಅವ್ರ ಮಕ್ಕಳಿಗೆ ಅಧಿಕಾರ ಸಿಗಬೇಕು ಅನ್ನೋದು, ಯಡಿಯೂರಪ್ಪನವ್ರಿಗೂ ಅಜೆಂಡಾ ಏನಪ್ಪ ಅಂದರೆ ಅವ್ರ ಮಕ್ಕಳಿಗೆ ಅಧಿಕಾರ ಸಿಗಬೇಕು ಅನ್ನೋದು. ಇವರಿಬ್ಬರ ವೈಯಕ್ತಿಕ ಹಿತಾಸಕ್ತಿಯಿಂದ ಈ ಮೈತ್ರಿ ಅನ್ನೋದು, ಮೈತ್ರಿ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಆಗದೇ ಇರೋದ್ರಿಂದ ಮೈತ್ರಿಯಲ್ಲಿ ಅಪಸ್ವರಗಳು ಕೇಳಿ ಬರ್ತಾ ಇದ್ದಾವೆ. ಮೈತ್ರಿ ಇನ್ನೂ ಗಟ್ಟಿಗೊಂಡಿಲ್ಲ. ಮೈತ್ರಿಯನ್ನು ಗಟ್ಟಿಗೊಳಿಸಬೇಕಾದಂಥ ನಾಯಕರು ಪರಸ್ಪರ ಕಿತ್ತಾಟ ಹಾಗೂ ಕೆಸರೆರಚಾಟದಲ್ಲಿ ತೊಡಗಿದ್ದಾರೆ. BJP ಮತ್ತು JDS ಒಟ್ಟಿಗೆ ಹೋಗಬೇಕು ಅಂತೇಳಿ ಲೋಕಸಭಾ ಚುನಾವಣೆಯಲ್ಲಿ ತೆಗೆದುಕೊಂಡಂತ ನಿರ್ಣಯವನ್ನ ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡದೆ ನಾವು ಅದನ್ನು ಒಪ್ಕೊಂಡಿದ್ದೇವೆ. ಚುನಾವಣೆ ಎದುರಿಸಿದ್ದೇವೆ. ಒಟ್ಟಾರೆಯಾಗಿ 19 ಸ್ಥಾನಗಳನ್ನು ಕೂಡ ನಾವು ಗೆದ್ದಿದ್ದೇವೆ, ಸಂಸದರನ್ನು ಕೂಡ ನಾವು ಗೆದ್ದಿದ್ದೇವೆ. ಸೊ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ತಲೆ ಬಾಗ್ಲೇಬೇಕಾಗ್ತದೆ. ನಮ್ಮೆಲ್ಲರ ಕರ್ತವ್ಯನೂ ಕೂಡ ಇದೆ. ನಾನು ಕೂಡ ನನ್ನ ಮೊನ್ನೆ ಕೆಲವು ಮುಖಂಡರ ಹತ್ರ ಚರ್ಚೆ ಮಾಡಿದ್ದೇನೆ. ಇದು ಯಾರು ಮುಖ್ಯಮಂತ್ರಿ ಆಗಬೇಕು ಚರ್ಚೆ ತೆಗೆದಿರೋದು JDS ಪಕ್ಷ. ಅದಕ್ಕೆ ನಾವು ಉತ್ತರ ಕೊಟ್ಟಿವಿ ಅನ್ನೋ ಉತ್ತರವನ್ನು ನಮ್ಮವ್ರು ನೀಡಿದ್ರು. ಅದನ್ನ ಹೇಳಿದ್ದೇನೆ, ಇದು ಯಾವುದು ಕೂಡ ಚರ್ಚೆ ಮಾಡಬೇಡಿ. ಎಸ್ ವೀಕ್ಷಕರೇ, ಈ ಹಾಸನ, ಮಂಡ್ಯ, ಹಳೆ ಮೈಸೂರು ಭಾಗದಲ್ಲಿ BJPಯ ನಾಯಕರು JDSಗೆ ಬಿಸಿ ತುಪ್ಪ ಅನ್ನೋ ಥರ ಆಗ್ತಾ ಇದ್ದಾರೆ. ಯಾಕಂದರೆ JDSನ ಅನಿವಾರ್ಯತೆ BJPಗೆ ಇಲ್ಲ ಅಂತ ಸ್ಥಳೀಯವಾಗಿ ಹೇಳ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಮೋದಿ, ಅಮಿತ್ ಶಾ, ದೇವೇಗೌಡರು ಚೆನ್ನಾಗಿದ್ದಾರೆ, ಅವರಿಬ್ಬರ ಮೈತ್ರಿ ಅನ್ನೋದಕ್ಕಿಂತ ಸ್ಥಳೀಯ ಮಟ್ಟದಲ್ಲಿ ಓಟ್ ಹಾಕೋರು ಸ್ಥಳೀಯರು. ಮೋದಿಯವರು, ಅಮಿತ್ ಶಾ ಬಂದು ಹೇಳಿದ ತಕ್ಷಣ ಓಟ್ ಹಾಕಲ್ಲ. ಕಾರ್ಯಕರ್ತರು, ಸ್ಥಳೀಯ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಲ್ಲ. BJP ನಾಯಕರು ಆ ಕೆಲಸ ಮಾಡ್ತಾ ಇಲ್ಲ, JDSನ ನಾಯಕರು ಕೂಡ ಆ ಕೆಲಸನ ಮಾಡ್ತಾ ಇಲ್ಲ. JDS ನಾಯಕರು ಒಂದು ಹೆಜ್ಜೆ ಮುಂದೋಗಿ ಇವ್ರ ಅವಶ್ಯಕತೆನೇ ಇಲ್ಲ ಸ್ಥಳೀಯರದು ಅನ್ನೋ ಥರ ಮಾತಾಡ್ತಿದ್ದಾರೆ. ಅದು ನಾಳೆ ಯಾವ ರೀತಿ ಉಲ್ಟಾ ಹೊಡಿಬೋದು ಅಂತ. ಅವರ ಪಕ್ಕದ ಮನೆಯವರ ಹತ್ರ ಓಟ್ ಕೇಳೋದು ಅಲ್ಲಿಯ ಕಾರ್ಯಕರ್ತರೇ ಹೊರತು ಯಾರು ಬೆಂಗಳೂರಿಂದನೂ ಬರಲ್ಲ, ದಿಲ್ಲಿಯಿಂದನೂ ಬರಲ್ಲ. ಈ ಸಾಮಾನ್ಯವಾದಂಥ ಅಂಶ ಇಷ್ಟು ಚುನಾವಣೆಗಳನ್ನು ಗೆದ್ದಿರುವಂಥ ದೇವೇಗೌಡರಾಗಲಿ, ಇಷ್ಟು ರಾಜಕೀಯ ಚಾಣಾಕ್ಷತೆ ಮೆರೆದಿರೋ ಕುಮಾರಸ್ವಾಮಿ ಅವ್ರಿಗಾಗಲಿ ಅರ್ಥ ಆಗ್ತಾ ಇಲ್ವಾ? ನಿಖಿಲ್ ಒಂದು ಕಡೆ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅದಕ್ಕೆ JDSನ ಶಾಸಕರೂ ಕೂಡ ಈಗ ಹೇಳ್ತಾ ಇದ್ದಾರೆ, ಇಲ್ಲ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರೇ ಆಗಬೇಕು ಅಂತ. ಮತ್ತೊಂದು ಕಡೆ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಈಗ ಕೆಲಸವನ್ನು ಶುರು ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ಅಧಿಕಾರದ ಮೇಲೆ ಕಣ್ಣಿಟ್ಟಿರುವಂತಹ ಈ ದೋಸ್ತಿ ಪಕ್ಷ ಕಾಂಗ್ರೆಸ್ನ ವೈಫಲ್ಯಗಳನ್ನು ಮನೆ ಮನೆಗೆ ಮುಟ್ಟಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಸದನದಲ್ಲಿಯೂ ಕೂಡ ಮೊನ್ನೆ ಬಜೆಟ್ ವಿಚಾರದಲ್ಲಿ ಗೊಂದಲಗಳುಂಟಾಯ್ತು ಇವರಲ್ಲಿ. BJP ಮಾತ್ರ ಚೊಂಬನ್ನು ಹಿಡಿದು ಪ್ರತಿಭಟನೆ ಮಾಡಿತು, JDS ಅದರಲ್ಲಿ ಭಾಗವಹಿಸಲಿಲ್ಲ. ಸದನದಲ್ಲಿ JDSನ ಕದನ ಕಲಿಗಳು ಅನ್ನೋಂಥವ್ರು ಯಾರೂ ಈಗ ಉಳಿದಿಲ್ಲ.
HD ಕುಮಾರಸ್ವಾಮಿಯವರು ಸರ್ಕಾರದ ವಿರುದ್ಧ ಅಂಕಿಅಂಶಗಳ ಸಮೇತ ದಾಖಲೆಗಳ ಸಮೇತ ಹರಿಹಾಯ್ತಿದ್ರು. ಈಗ HD ಕುಮಾರಸ್ವಾಮಿಯವರು ಪಾರ್ಲಿಮೆಂಟ್ಗೆ ಹೋದ್ಮೇಲೆ JDSನ ಧ್ವನಿ ಸದನದಲ್ಲಿ ಹೆಚ್ಚಾಗಿ ಕೇಳ್ತಾ ಇಲ್ಲ. BJP ಕೂಡ ಸಂಘಟಿತ ಹೋರಾಟವನ್ನು ಮಾಡ್ತಾ ಇಲ್ಲ. ಅಶೋಕ್ ಅವರು ಒಂದು ಕಡೆ ಮಾತಾಡಿದರೆ ವಿಜಯೇಂದ್ರ ಮತ್ತೊಂದು ಕಡೆ ಮಾತಾಡ್ತಿದ್ದಾರೆ. ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರಹಾಕಲಾಗಿದೆ. ಹಾಗಾಗಿ BJP ಮೊದಲೇ ಮನೆಯೊಂದು ಮೂರು ಬಾಗಿಲು ಅನ್ನೋ ಥರ ಇದೆ. ಅದ್ರ ಜೊತೆಗೆ JDSನವರು ಸೇರಿಕೊಂಡು ಇವರಿಬ್ಬರ ಮಧ್ಯದಲ್ಲಿ ಮೈತ್ರಿ ಯಾವ ರೀತಿ ನಡೀತಾ ಇದೆಯಪ್ಪ, ಇವರಿಬ್ಬರು ಅನುಕೂಲಕ್ಕೋಸ್ಕರ ಒಂದಾದವರು ಇವರು ಯಾವ ರೀತಿ ರಾಜಕಾರಣವನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ ಜನರಲ್ಲಿ ವಿಶ್ವಾಸ ಬರೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಈ ಗಟ್ಟಿಗೊಳ್ಳದ ಮೈತ್ರಿಯಿಂದ ಇವರು ಲಾಭ ನಷ್ಟದ ಲೆಕ್ಕಾಚಾರ ಮಾಡಿದರೆ ಹೇಗೆ ಅನ್ನೋದನ್ನು ರಾಜ್ಯದ ಜನ ಮಾತಾಡ್ತಿದ್ದಾರೆ. ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಇನ್ನಾದರೂ ಎಚ್ಚೆತ್ತುಕೊಳ್ತಾರ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತಾರ? ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ರಾಜ್ಯದ BJP ನಾಯಕರಿಗೆ ಏನಾದರೂ ಬುದ್ಧಿ ಮಾತನ್ನು ಹೇಳ್ತಾರಾ? ಅಥವಾ ಕುಮಾರಸ್ವಾಮಿ ದೇವೇಗೌಡರು JDSನ ಕಾರ್ಯಕರ್ತರಿಗೆ ಮೈತ್ರಿ ಧರ್ಮದ ಪಾಲನೆ ಮಾಡಲಿಕ್ಕೆ ಯಾವ್ಯಾವ ರೀತಿ ಇತಿಮಿತಿಯಲ್ಲಿ ಇರಬೇಕು ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾರಾ? ಕಾದು ನೋಡಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.